ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ಪರಿಚಯದ ಮೂಲಕ ಪರಿಚಯವಾದ ಇವರು ಸುಂದರ ಸ್ವಪ್ನಗಳಲ್ಲಿ ಮುಳುಗಿ ಪಂಚಮ ವೇದದಲ್ಲಿ ಮೌನ ಗೀತೆ ಹಾಡಿ ಬೆಳ್ಳಿ ಮೋಡಗಳಲ್ಲಿ ಮುಂಗಾರಿನ ಮಿಂಚು ಹರಿಸಿದ್ರು. ಅರುಣೋದಯವಾದಾಗ ಇವರ ಬಾಳಲ್ಲಿ ಅಮೃತ ವರ್ಷಿಣಿ ಅಮೃತ ಧಾರೆಯಾಗಿ ಹರಿಯಿತು. ಅಮೆರಿಕಕ್ಕೆ ಹೋದ್ರೂ ನಮ್ಮೂರ ಮಂದಾರ ಹೂವನ್ನ ಬಿಡದ ಇವರು ಓ ಮಲ್ಲಿಗೆ ಪ್ರೇಮರಾಗ ಹಾಡು ಗೆಳತಿ ಅಂದ್ರು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಯಾಕಂದ್ರೆ ಇವರ ಬಾಳಲ್ಲಿ ಚಂದ್ರೋದಯ ಕೂಡ ಆಯಿತು. ಆಗ ಶಾಪವೆಲ್ಲ ಉಲ್ಟಾಪಲ್ಟಾ ಆಗಿ ಸಂಭ್ರಮದ ಹೂಮಳೆ ಸುರಿದು ಎಲ್ಲವೂ ಶ್ರೀರಸ್ತು ಶುಭಮಸ್ತುವಾಯಿತು. ಇಷ್ಟಾದರೂ ಕೂಡ ಈ ರಾಮ ಶಾಮ ಭಾಮ ಆಪ್ತ ಮಿತ್ರನನ್ನ ಬಿಟ್ಟು ಸೌಂದರ್ಯ ಅರಸಿ ಸತ್ಯವಾನ್ ಸಾವಿತ್ರಿ ಹಿಂದೆ ಹೋದಾಗ ಹೆಂಡ್ತೀರ ದರ್ಬಾರ್ ಗೊತ್ತಾಗಿ ಆಕ್ಸಿಡೆಂಟ್ ಆಗಿ ಈ ವೆಂಕಟ ಇನ್ ಸಂಕಟದಲ್ಲಿ ಬಿದ್ಬಿಟ್ರು. ಇಷ್ಟೆಲ್ಲ ಆದರೂ ಕೂಡ ಈ ಸಹವಾಸನೆ ಬೇಡ ಅಂತ ಕಳ್ಳ ಮಳ್ಳ ಸುಳ್ಳನ್ ಜೊತೆ ಸೇರಿ ಕುರಿಗಳು ಕೋತಿಗಳು ಕತ್ತೆಗಳ ಹಿಂದೆ ಹೋಗಿ ಜೋಗ್ ಫಾಲ್ಸ್ ಹರಿಸ್ತಾ ಪಕ್ಕಾ ಚುಕ್ಕ ಆಗ್ಬಿಟ್ರು. ಹೌದು, ಕನ್ನಡ ಚಿತ್ರರಂಗದ ತ್ಯಾಗರಾಜನಾಗಿದ್ದ ಇವರು ಪ್ರೀತಿ ಪ್ರೇಮ ತ್ಯಾಗ ಹೃದಯಾಂತರಾಳದ ನೋವನ್ನ ನೈಜವಾಗಿ ವ್ಯಕ್ತಪಡಿಸಿ ಅಷ್ಟೇ ಸಹಜವಾಗಿ ಅಭಿನಯಿಸಿ ಮನೆಗಳಲ್ಲಿ ಜನಪ್ರಿಯನಾಗಿರುವ ಈ ನಟ ಮುಂದೆ ತುತ್ತ ಮುತ್ತ ಅಂತ ಗಂಭೀರವಾದ ಪ್ರಶ್ನೆಯನ್ನ ಎತ್ತಿ ಭೂಮಿ ತಾಯಿಯ ಚೊಚ್ಚಲ ಮಗ ಅನ್ಸ್ಕೊಂಡ್ರು. ಅವರೇ ಕನ್ನಡ ಚಿತ್ರರಂಗದ ಯಶಸ್ವಿ ನಟ, ನಿರ್ದೇಶಕ, ನಿರ್ಮಾಪಕ, ಚಿತ್ರಕಥೆಗಾರ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಕಾಂಪಿಟೇಷನ್ ಕೊಡುವಂಥ ಅತ್ಯದ್ಭುತ ನಿರೂಪಕ ಕೂಡ ಹೌದು. ಪ್ರೀತಿಯಿಂದ ರಮೇಶ್ ಅರವಿಂದ್ ಇವತ್ತು ನಮ್ಮ ಜೊತೆಗಿದ್ದಾರೆ. ರಮೇಶ್ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತುಂಬಾ ಶಾಕ್. ಥ್ಯಾಂಕ್ ಯು. ಓ ಗಾಡ್, ಇದು ಹಿಂಗೆ ಶುರು ಆಗುತ್ತಂದ್ರೆ ಒಂದು ಡಿಸ್ಕ್ಲೈಮರ್. ಈಗ ಈ ಸಿನಿಮಾದಲ್ಲ ಮೊದಲೇ ಆಗ್ತಾರಲ್ಲ, ಸ್ಮೋಕಿಂಗ್ ಇಂಜೂರಿಯಸ್ ಟು ಹೆಲ್ತ್ ಅಂತ, ಆ ಥರ ಈ ಪ್ರೋಗ್ರಾಮ್ ಮೊದಲೇ ನಾನು ಹೇಳ್ಬಿಡ್ತೀನಿ. ನನಗೆ ಒಂದು ಸುಂದರವಾದ ಹುಡುಗಿ ನೋಡಿದ್ರೆ ಕೈ ಕಾಲೆಲ್ಲ ನಡುಗುತ್ತೆ. ಈ 6 ಸುಂದರಿಯರ ಮಧ್ಯೆ ಕೂರಿಸ್ಬಿಟ್ಟಿದ್ದಾರೆ. ಇನ್ನು ನೀವು ಉಂಟು ಅವರುಂಟು. ದಟ್ ವಾಸ್ ಅಮೇಸಿಂಗ್. ಅದು ಹೆಂಗೆ ಅಷ್ಟು ನೆನ್ಪಿಟ್ಕೊಂಡ್ರೆ ನೀವು? ನಿಮ್ಗೆ ಇಷ್ಟ ಆಯ್ತಾ? ಟೆರಿಫಿಕ್. ನಿಮ್ಮ ಸಿಕ್ಕಾಪಡೆ ಎಲ್ಲ ಮೂವಿಗಳು ನೋಡಿದ್ವಿ. ಒಂದು ರೀತಿ ರಮೇಶ್ ಅವರ ಮೂವೀಸ್ ಅಂದ್ರೆ ಎವರ್ ಗ್ರೀನ್ ಮೂವೀಸ್ ಅನ್ನೋ ಥರ, ಯಾವ ಟೈಮಲ್ಲಿ ನೋಡಿದ್ರು ಇಷ್ಟ ಆಗೋ ಮೂವೀಸು ಅಂತ. ಅಷ್ಟೊಂದು ಮೂವಿ ಟೈಟಲ್ಸ್ ಎಲ್ಲ ಬಳಸ್ಕೊಂಡು ಹೇಳಿದೆ. ಬಹಳ ಚೆನ್ನಾಗಿ ಬಂತು. ಫಸ್ಟ್ ಆಫ್ ಆಲ್ ನಿಮ್ಮ ನೆನಪಿನ ಶಕ್ತಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸುಂದ್ರೀರು ಅಂತ ಗೊತ್ತಾಯ್ತು. ಸುಂದ್ರೀರ ಹೆಸರು ತಿಳ್ಕೊಂಡ್ಬಿಡೋಣ ಅಲ್ವಾ? ಹೇಳಿ, ನೋಡ್ತಾನೆ ಇರ್ತೀವಿ ಟಿವಿಯಲ್ಲಿ. ಗೊತ್ತಾಯ್ತು. ಶ್ವೇತಾ ಗೊತ್ತು. ವಿಜಯ. ಹೋ, ನೀವು ನಮ್ಮ ಈ ವಿಕಿಪೀಡಿಯ ವಿಜಿಪೀಡಿಯಾ ವಿಜುಪೀಡಿಯಾ ವಿಜಯ್ ಅವರು. ನಿಮ್ಮ ಬಗ್ಗೆ ತುಂಬಾ ಕೇಳಿದೀವಿ. ಸುವರ್ಣ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಏನ್ ವಿಷಯ ಕೇಳಿದ್ರು ಹೇಳ್ತಾರೆ ವಿಜಿಪೀಡಿಯಾ ಅಂತ ಕೇಳ್ತಾ ಇರ್ತೀವಿ. ಎಸ್ ಮೇಡಮ್, ಭಾವನಾ ಅವ್ರು ಗೊತ್ತಾ ಇದೆ ನಮ್ಗೆ, ದಿವ್ಯಾ ಅವ್ರು ಗೊತ್ತಾ ಇದೆ, ಪ್ರತಿಮಾ ಗೊತ್ತಿದೆ, ಪ್ರತಿಮಾ ಭಟ್ ಅವರು ನೋಡ್ತಾ ಇರ್ತೀವಿ ನಾವು ಟಿವಿ. ಪ್ರತಿಮಾ ಇದ್ದಾರೆ, ರೈಟ್, ಓಕೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಸುಂದರಿ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ. ಮುಂದೆ ಏನಾಗುತ್ತೋ ನೋಡೋಣ. ಮುಖದಲ್ಲೇನೋ ಆ ಥರ ಕಾಣಿಸ್ತಾ ಇಲ್ಲ. ರಮೇಶ್ ಅವರ ಈ ಹೊಸ ಲುಕ್ ಎಕ್ಸ್ಕ್ಲೂಸಿವ್ ಲುಕ್ ಅನ್ಸುತ್ತೆ. ಬಹುಶಃ ನಮ್ಮ ಸುವರ್ಣ ನ್ಯೂಸ್ ನಲ್ಲಿ ರಮೇಶ್ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಈ ತರ. ಟೆನ್ಷನ್ ಗೊತ್ತಾಗದೇ ಇರಲಿ ಅಂತ ಅಲ್ಲ, ಹುಡುಗಿರ್ ಹಿಂದೆ ಬಿದ್ದು ಗಡ್ಡ ಬೆಳೆಸೋದು ನೋಡಿದ್ರಿ, ಇಲ್ಲಿ ಹುಡುಗಿರ್ ಜೊತೆ ಪ್ರೋಗ್ರಾಮ್ ಮಾಡೋದಕ್ಕೆ ಯಾಕೆ ಗಡ್ಡ ಬೆಳೆಸಿದ್ರಿ ಅಂತ. ಇಲ್ಲ, ಒಂದು ಹೊಸ ರೋಲ್ಗೆ ಒಂದು ಗೆಟಪ್ ಟ್ರೈ ಮಾಡೋಣ ಅಂತ. ಸೊ ಆ ಗೆಟಪ್ ಅಲ್ಲಿ ಇದ್ದೆ. ಎಲ್ಲೂ ಹೊರಗೆ ಹೋಗ್ಲಿಲ್ಲ ನಾನು ಆಕ್ಚುಲಿ ಒಂದು ತಿಂಗಳಿಂದ. ಇವತ್ತು ಸುವರ್ಣ ಅವ್ರು ಫೋನ್ ಮಾಡಿದಾಗ ಐ ಕುಂಟ್ ರೆಸಿಸ್ಟ್, ಅದು ಬೆವಿ ಆಫ್ ಬ್ಯೂಟೀಸ್ ಕರೆದಾಗ. ಸೊ ಐ ಆಮ್ ಹಿಯರ್. ಸೊ ರಮೇಶ್ ಅವರು ಒಬ್ಬ ಸೆಲೆಬ್ರಿಟಿ ಕೂಡ ಹೀಗೂ ಇರಬಹುದು, ಇಷ್ಟು ಸರಳವಾಗಿರಬಹುದು ಅನ್ನೋದಕ್ಕೆ ಸಿಂಪಲ್ ಆ್ಯಂಡ್ ಸ್ಯಾಂಪಲ್ ರಮೇಶ್ ಅವರು ಅಂತ ಅನ್ಸುತ್ತೆ. ಈ ಸರಳತೆ ಯಾವಾಗಿಂದ ಬಂತು, ಅಥವಾ ನೀವು ಅಳವಡಿಸ್ಕೊಂಡಿದ್ದ, ಅಥವಾ ನೀವು ನ್ಯಾಚುರಲ್ ಆಗಿ ಹೀಗೆ ಇರೋದಾ? ಅಲ್ಲ, ನ್ಯಾಚುರಲ್ ಹಾಗೆ ಇರೋದು. ಅಂಡ್ ಐ ಥಿಂಕ್ ಹಾಗೆ ಇದ್ಬಿಡೋದು ಬೆಟ್ರು. ನಿಮ್ಮ ನೇಚರ್ ಏನಿರುತ್ತೋ ನೀವು ಹಾಗೆ ಇದ್ಬಿಡೋದು ಬೆಟ್ರು. ಅದು ಅರೋಗಂಟ್ ಆಗಿದ್ರು ಸರಿ, ಹೆಂಗಿದ್ರು ಸರಿ, ನೀವಾಗಿರೋದು ಮುಖ್ಯ. ಅದು ಬೇರೆ ಏನೋ ಮಾಡಕ್ ಹೋದ್ರೆ ಅದು ಒಪ್ಪೋದೇ ಇಲ್ಲ ರೀ. ಅಟ್ಲೀಸ್ಟ್ ಒಂದು ಲಾಂಗ್ ರನ್ ಏನಾಗುತ್ತದ ಸಖತ್ತ ರಿವರ್ಸ್ ಹೊಡಿಯುತ್ತದೆ. ಸೊ ಹಾಗಾಗಿ ನಿಮ್ಮ ನೇಚರ್ ಏನಿದೆ ನೀವು ಹಾಗೆ ಇದ್ಬಿಡಿ. ಬಿ ಯೋರ್ ಸೆಲ್ಫ್. ಅದು ಹೆಂಗಿದ್ರು ಓಕೆ. ಅದು ಆ ಬ್ರ್ಯಾಂಡು ಅದು ಸಿಂಪಲ್ ಆಗಿರಬೇಕು ಅಂತಿಲ್ಲ. ಕೆಲವರು ಸಿಂಪಲ್ ಆಗಿರೋದು ಸೂಟ್ ಆಗುತ್ತೆ, ಕೆಲವರು ಸೂಟ್ ಆಗಲ್ಲ. ಅವ್ರ ನೇಚರ್ ಹೇಗಿರುತ್ತೋ ಹಾಗಿರೋದು ಬೆಟ್ರ್ ಅನ್ಸುತ್ತೆ. ನಮ್ಮ ನೇಚರ್ ಇದು, ನಮ್ಮಮ್ಮ ಹಾಗೆ ಇದ್ರು, ಹಾಗೆ ಬೆಳೆದು ಬಂತು ಅಷ್ಟೇ. ಹಾಗೆ ಇದ್ರು ಅನ್ಬೇಕಾದ್ರೆ ನನಗೆ ನೆನಪಾಗ್ತಿದೆ, ಮೌನ ಗೀತೆಯ ರಮೇಶ್ ನೋಡಿದ್ರು ಇವತ್ತಿನ ರಮೇಶ್ಗೂ ಅಂಥ ಡಿಫ್ರೆನ್ಸ್ ಕಾಣಲ್ಲ. ಅದೇ ಕಂಗಳು, ಅದೇ ಚಾರ್ಮು, ಸ್ವಲ್ಪ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ. ಹೇಗೆ ಅದನ್ನು ಮೇಂಟೈನ್ ಮಾಡೋದು ಅಂತ ಎಲ್ಲ ನೋಡೋರ ದೃಷ್ಟಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮದೇ ನಿಮಗಾಗಿರ್ಬೇಕು ಅನ್ಸುತ್ತೆ. ಏನಿಲ್ಲ, ನಾನು ಒಳ್ಳೆ ಥಿಂಗ್ ಹೆಂಗೆ ಗೊತ್ತಾ, ನಿಮ್ಮ ಮೈಂಡಲ್ಲಿ ಸ್ವಾರಸ್ಯಕರ ಥಾಟ್ಸ್ ಇರ್ತಾ ಇರ್ಬೇಕು. ಏನೋ ಹೊಸದಾಗಿ ಮಾಡ್ತಾ ಇರಬೇಕು. ಆವಾಗ ಏನು ಸಮಯ ಆಗೋದು ಗೊತ್ತಾಗಲ್ಲ, ವರ್ಷಗಳು ಹೋಗೋದು ಗೊತ್ತಾಗಲ್ಲ. ಅದಕ್ಕೇನೆ ರಮೇಶ್ ಅವ್ರನ್ನ ಮಿಸ್ಟರ್ ಕೂಲ್, ಮಿಸ್ಟರ್ ನೈಸ್ ಅಂತ ಕರೀತಾರೆ. ಯಾವತ್ತೂ ಸಿಟ್ಟೆ ಬರಲ್ವಂತೆ, ಯಾವತ್ತೂ ಕೂಲ್ ಆಗೇ ಇರ್ತಿರಂತೆ. ಜನರಲಿ ಸಿಟ್ಟೇ ಬರಲ್ಲ ಅಂತಲ್ಲ, ಎಲ್ಲೊಂದ್ ಕಡೆ ಬರುತ್ತೆ, ಕಂಟ್ರೋಲ್ ಮಾಡ್ಬಿಡ್ತೀನಿ. ಮೋಸ್ಟ್ ಆಫ್ ಟೈಮ್ ಕಂಟ್ರೋಲ್ ಮಾಡ್ತೀನಿ. ಈ ಯೋಗ ಅನ್ನೋದು ತುಂಬಾ ಸ್ಲೋ ಅಂತ ಮೆಂಟಲಿ ನನಗೆ ಅನಿಸ್ಬಿಟ್ಟಿತ್ತು. ಏನೋ ನಮ್ದಲ್ಲ ಅಂತ ಅನಿಸ್ತಾ ಇತ್ತು.
ಸರಿ ಟ್ರೈ ಮಾಡೋಣ ಅಂತ DVD ಹಾಕೊಂಡು ಟ್ರೈ ಮಾಡಿದೆ, ಇಟ್ ವರ್ಕ್. ನನಗೆ ಭಾಳ ಖುಷಿ ಆಗೋಯ್ತು. ನಿಮ್ದು ಯೋಗ ಅಂದ ತಕ್ಷಣ ನಂಗೆ ನಿಮ್ಮೊಂದು ಸೀನ್ ನೆನಪಾಗ್ತದೆ. ಯಾವುದು? ರಂಗೇನಹಳ್ಳಿಯಾಗ ರಂಗಾಭಿನಯಗಳ ನಾನು ಈಗಲೂ ಅಡುಗೆ ಮನೆಗೆ ಹೋದ್ರೆ ಹಾಗೆ ಆಗೋದು 100%. ಭಾಳ ಖುಷಿ ಕೊಟ್ಟಂತ ಸೀನ್ಸ್ ಒಂದು ಕರೆಕ್ಟಾಗಿ ಅನ್ಸಿದ್ರಿ ನೀವು. ಬಾಲಿವುಡ್ ಮಟ್ಟಿಗೆ ಹೇಳೋದಾದ್ರೆ ಅಮೀರ್ ಖಾನ್ ಯಾವ ರೀತಿ ಇದ್ದಾರೆ ನಾವು ನೋಡ್ತಿರ್ತೀವಿ, ವರ್ಷಕ್ಕೆ ಒಂದು ಮೂವಿ ಮಾಡಬೇಕು ಅಂದರೆ ಹಿಟ್ ಆಗೋ ಥರ ಒಂದು ಕಾನ್ಸೆಪ್ಟ್ ಆ ಥರ ಇಟ್ಕೊಂಡಿದ್ದಾರೆ. ಬಟ್ ನೀವು ವಿಚಿತ್ರ, ವರ್ಷಕ್ಕೆ 7 ಮೂವೀಸು, ಎಲ್ಲ ಹಿಟ್ ಮೂವೀಸು, ಎಲ್ಲ 100 ಡೇಸು ಹೇಗಾಗ್ತಿತ್ತು ಅಂತ ಆ ಟೈಮಲ್ಲಿ? ನನಗೆ ಐಡಿಯಾನೇ ಇಲ್ಲ ಆ ಟೈಮಲ್ಲಂತೂ, ನನಗೇ ಗೊತ್ತಿಲ್ಲ. ಅಂದರೆ ಸುಮ್ಮನೆ ಜಸ್ಟ್ ವರ್ಕಿಂಗ್ ಅಷ್ಟೇ. ಇಷ್ಟು ದಿನ ಓಡಿದೆ, ಇಷ್ಟು ಹಿಟ್ಟಾಗಿದೆ ಅಂತಲೇ ಎಷ್ಟೊಂದು ಸಲ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಉಲ್ಟಾ ಪಲ್ಟಾ 50 ಡೇಸ್ ಇರ್ಬೇಕಾದ್ರೆ ಅವ್ರು ಬಂದು ಪರ್ಮಿಷನ್ ಕೇಳೋದು. ನಾವು ಸುತ್ತಮುತ್ತ ಅವ್ರು ಡೈರೆಕ್ಟ್ ಹತ್ರ, ಸರ್ 50 ಡೇಸ್ ಓಡಿದೆ ಸರ್, ನಾನು ಸ್ವಲ್ಪ ಥಿಯೇಟರ್ ಓಡಿ ಬರ್ತೀನಿ ಸರ್ ಅಂತ ಪರ್ಮಿಷನ್ ಕೇಳ್ಕೊಂಡು ಹೋಗೋದು. ಗೊತ್ತಿಲ್ಲ, ವಿ ಡಿಡ್ ನೋ ಅದೆಷ್ಟೆಲ್ಲ ಸಕ್ಸಸ್ ಆಗಿದೆ ಅಂತ. ನಾನು ಪಾಡು ಮೆಡ್ರಾಸಲ್ಲಿದ್ದೆ, ಆವಾಗ ನ್ಯೂಸ್ ಬಂತು ಈ ಥರ ಅನುರಾಗ್ ಸಂಗಮ ಅಷ್ಟು ದೊಡ್ಡ ಹಿಟ್ ಆಗಿದೆ ಇಲ್ಲಿ, ಕರ್ಪೂರದ ಗೊಂಬೆದು ಒಂದು ಫಿಲ್ಮ್ ಆಫರ್ ಬಂತು. ಆವಾಗ ಬಂದಾಗ ಗೊತ್ತಾಯ್ತು ಇಷ್ಟು ದೊಡ್ಡ ಹಿಟ್ ಆಗಿದೆ ಇಲ್ಲಿ ಅಂತಲ್ಲ. ಓಕೆ, ಅಂದ್ರೆ ರಮೇಶ್ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಅಲ್ಲ, ಒಂದೊಂದು ಹೊಸದು ಮಾಡಬೇಕು ಅಂತ. ಸೊ ಅಯ್ಯೋ, ಏನು ಸ್ಮಾಲ್ ಥಿಂಗ್ಸು. ರೆಸ್ಟೋರೆಂಟ್ ಹೋಗ್ತೀನಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳೆಲ್ಲ, ಅವ್ರು ಅದನ್ನೇ ಮತ್ತೆ ಆರ್ಡರ್ ಮಾಡ್ತಾರೆ. ನನಗೆ ಗೊತ್ತು ಅವ್ರು ಏನು ಆರ್ಡರ್ ಮಾಡ್ತಾರೆ ಅಂತ. ಅವ್ರು ಬರಕ್ಕೆ ಮುಂಚೆ ನಾನು ಹೇಳ್ಬಿಡ್ತೀನಿ ಇದೆಲ್ಲ ತಂದ್ಬಿಡಪ್ಪ ಅಂತ. ಬಟ್ ನಾನು ಹಂಗಲ್ಲ, ಅದ್ರಲ್ಲಿ ಏನೋ ಒಂದು ಹೊಸದಾಗಿ ಟ್ರೈ ಮಾಡಿ ಸಿಕ್ಕಾಕೊಂಡು ಒದ್ದಾಡೋದು ಇದೆ. ಅಯ್ಯೋ ಎಷ್ಟಾಗಿದೆ ಆ ಥರ, ಅಯ್ಯೋ ಎಷ್ಟೊಂದಾಗಿದೆ. ಕೆಲವು ಟೈಮ್ ನಮಗೆ ಈ ನಾನ್ ವೆಜ್ ಎಲ್ಲ ತಿಂದು ಅಭ್ಯಾಸ ಇಲ್ಲ. ನಮ್ಮನೆ ವೆಜಿಟೇರಿಯನ್, ಎಲ್ಲರೂ ಪ್ಯೂರ್ ವೆಜಿಟೇರಿಯನ್. ನಾನು ಸ್ವಲ್ಪ ತಿಂತೀನಿ. ಮೆಡ್ರಾಸ್ ಯಾವುದಾದ್ರು ರೆಸ್ಟೋರೆಂಟ್ಗೆ ಹೋಗಿದ್ವಿ, ಅದೇನೋ ಒಂದು ಹೆಸರು ಮಾಡ್ತಾರೆ ನನಗೆ. ಅವ್ನು ತೊಗೊಂಬಂದ, ಅದು ವಾಟ್ ಇಸ್ ದಟ್ ಥಿಂಗ್ ಫರ್ಗಾಟ್, ಏನೋ ಕಿಂಗ್ ಲಾಬ್ಸ್ಟರ್ ಏನೋ ಅಂದ್ರಿ, ಚೆನ್ನಾಗಿತ್ತು ನೋಡೋಕ್ಕೆ ಮೆನುವಲ್ಲಿ ಅಂದ್ಬಿಟ್ಟು ಆರ್ಡರ್ ಮಾಡಿಬಿಟ್ಟೆ ನಾನು. ಹೆಸರು ಚೆನ್ನಾಗಿದೆಯಲ್ಲ ಅಂತ. ಅವ್ನು ತೊಗೊಂಬಂದ, ವೆಯ್ಟರ್ ಹಿಂಗೆ ತೊಗೊಂಬಂದ, ಹಂಗಿತ್ತು ಅದು. ನಾನು ನೋಡ್ತಾ ಇದ್ದೀನಿ, ಇದೇನಿದು, ಇದನ್ನ ಹೆಂಗೆ ತಿನ್ನೋದು ಕೂಡ ಗೊತ್ತಿಲ್ಲ ನನಗೆ. ಅವ್ನು ವೆಯ್ಟ್ರ್ ಬೇರೆ ನೋಡ್ತಾ ಇದ್ದಾನೆ, ಇದನ್ನ ಹೆಂಗೆ ತಿನ್ನೋದು ಗೊತ್ತಾಗ್ತಾ ಇಲ್ಲ. ಹಿಂಗೆಲ್ಲ ನೋಡಾಯ್ತು, ನಾವು ತೋರಿಸ್ಕೊಳ್ಳೋಂಗಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ. ಸುಮ್ಮನೆ ಸ್ಟೇರ್ ಆಗಿ ಕೂತ್ಕೊಂಡು ಅಂತ ಕೂತ್ಕೊಂಡು ಇಲ್ಲಿ ಫೋರ್ಕು ನೈಫ್ ತೆಗೆದು ಇನ್ನೇನು ಇಡ್ಬೇಕು ಅವ್ನು, ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಅದನ್ನ ತೆಗೆದು ಓಪನ್ ಮಾಡ್ದೆ. ಸೊ ನಮ್ಗೆ ಹೆಂಗೆ ತಿನ್ನಬೇಕು ಅಂತಲೇ ಗೊತ್ತಿಲ್ಲ, ನಾವು ಸ್ಟೇಲ್ ಮಾಡ್ತಿದ್ದೀವಿ ಅಲ್ಲಿ. ಸೊ ಆ ಥರ ಎಲ್ಲ ಸಿಕ್ಕಾಕೊಂಡಿದ್ದೀನಿ, ಆ ಥರ ಎಲ್ಲ ಆಗಿದೆ. ಅದೇ ಥರ ಆರ್ಟಿಸ್ಟ್ ನಾನು ಡೈರೆಕ್ಟ್ ಮಾಡಿದಾಗಲೂ ರಾಮಶಾಮಬ್ಬಮ್ಮ ಎಲ್ಲರೂ ಭಾಳ ಇಷ್ಟ. ಯಾವ ಸೀನು ಆ ನಾಯಿ ಥರ ಲಾಸ್ಟಲ್ಲಿ ಊರುಶವ್ರು ಬಗಳೋದೊಂದು ಮಿಸ್ ಆಗೋದು, ಸೆಂಟರ್ ಪಾಯಿಂಟ್ ಮಿಸ್ ಆಗುತ್ತಲ್ಲ ಅಂತ ಅವರು. ಆ ಸೀನು, ಆ 2 ಸೀನ್ ಹೆಂಗಾಗಿದ್ದು ಗೊತ್ತಾ, ತುಂಬ ನೀವು ನಂಬೋದಲ್ಲ ನೀವು. ನಾನು ಸೆಟ್ಟಲ್ಲಿ ಎಲ್ಲ ಇಟ್ಟಾಯ್ತ್ರಿ, ಲಾಸ್ಟ್ ಇನ್ನೇನು ಶುರು ಮಾಡ್ಬೇಕು ಶಾರ್ಟ್, ಆ ಊರು ಕರ್ಬಿಟ್ಟು ರಮೇಶ್ ನಾನು ನಾನು ನಾಯಿ ಥರ ಬಗಳಲ್ಲ ಅಂದರು. ಅಯ್ಯೋ ಮೇಡಮ್ ಏನು ಹೇಳ್ತಾ ಇದ್ದೀರಾ ನೀವು, ಐ ಥಿಂಕ್ ಇಟ್ ಬಿ ಇಂಟ್ರೆಸ್ಟಿಂಗ್ ಅಂದರು. ನನಗೂ ಟಕ್ ಅಂತ ಹೊಡಿತು, ಸಾರಿ ಸಖತ್ತಾಗಿದೆ ಅಂತ. ಕಮಲ ಹತ್ರ ಬಂದರೆ ಸರ್ ಅವ್ರು ನಾಯಿ ಥರ ಬಗಳ್ತಾರೆ. ಹೌದಾ ಅಂದ್ರೆ ನಾನು ಬಗಳ್ತೀನಿ. ಸೊ ಇಡೀ ಸೀನೇ ಬೇರೆ ರಿಯಲ್ಲಿ ಸೀನ್ ಇತ್ತು, ಕಂಟೆಂಟ್ ಎಲ್ಲ ಇತ್ತು. ಬಟ್ ಈ ಥರ ಒಂದು ಕಾಂಟ್ರಿಬ್ಯೂಷನ್ ಬಂದಾಗ ಅದನ್ನ ಮಿಸ್ ಮಾಡಿಬಿಟ್ರೆ ಆಸ್ ಅ ಡೈರೆಕ್ಟರ್ ಐ ವಿಲ್ ಬಿ ಫೂಲಿಶ್. ಅದು ಬಂತು ಇದು ಬಂತು, ನಾನೇನೋ ಸೇರಿಸ್ದೆ, ಎಲ್ಲ ಸೇರಿ ಕೊನೆಗೆ ಅದು ಆ ಲೆವೆಲ್ ಹೊಟ್ಟೋಯ್ತು. ಮುಂದೆ ನಿಮಗೆ ಗೊತ್ತಲ್ಲ, ನನಗಿಂತಲೂ ನಾಯಿ ಜಾಸ್ತಿನೇ, ಆದ್ರೆ ಅದು ನಿಂದೆ ಅಂತ ನಾಯಿ ಬಗಳಿದ್ರಿಂದ ಇಷ್ಟೆಲ್ಲ ಡೈಲಾಗ್ಸ್ ಬಂತು. ನೀವು ಆ ಟೈಮಲ್ಲಿ ಇಫ್ ಯು ನಾಟ್ ಕೂಲ್ನೋ ಅದನ್ನ ತೊಗೊಳ್ಳೋಷ್ಟು ಸ್ವೀಕರಿಸಷ್ಟು ತಾಳ್ಮೆ ಇಲ್ಲ ಅಂದ್ರೆ, ಅದಕ್ಕೆ ಯಾವ್ದು ಬೇಕು ಯಾವ್ದು ಬೇಡ ದೂರ ಇಡಕ್ಕೂ ಗೊತ್ತಿರಬೇಕು. ಬಟ್ ಆವಾಗ ನೀವು ಟೆನ್ಷನ್ ಆಗ್ಬಿಟ್ರೆ ಏನೂ ಆಗಲ್ಲ ಕೆಲಸ ಅಲ್ಲಿ. So that is why I'm saying being cool is extremely important for everything. ಎರಡು ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ಸ್, ಒಂದು ಎಕ್ಸ್ಪೆರಿಮೆಂಟಲ್ ತುಂಬಾ, ಜೊತೆಗೆ ಅಷ್ಟೊಂದು ಪೇಷನ್ಸ್, ಕೂಲ್ ಆಗಿರೋದು. ಅಲ್ಲ ಅದೇನೋ ಏನು ಗೊತ್ತಾ, ಪ್ಯಾನಿಕ್ ಆಗಲೇಬಾರ್ದು ಯಾವುದಕ್ಕೂ. ನಾನು ನಮ್ಮ ಮನೇಲಿ ರೇಗ್ತಿರ್ತಾರೆ, ಅಲ್ಲಿ ಭೂಕಂಪ ಆಗ್ತಿದೆ ಅಂದರೆ ಐ ಭೂಕಂಪ ಆಗ್ತಿ ಸ್ವಲ್ಪ ಈ ಕಡೆ ಬನ್ನಿ ದಯವಿಟ್ಟು, ಸ್ವಲ್ಪ ಈ ಬಮ್ಮ ಐ ಭೂಕಂಪ ಆಗ್ತಿದೆ ಬಾರೋ ಅಂತ. ಸೊ ಪ್ಯಾನಿಕ್ ಆಗೋದ್ರಲ್ಲಿ ಅರ್ಥನೇ ಇಲ್ಲ ಅಂತ. ಯಾವ ಸಿಚುವೇಶನ್ ಕೂಡ ಪ್ಯಾನಿಕ್ ಆಗ್ಬಿಟ್ರೆ ಇರೋ ಶಕ್ತಿ ಎಲ್ಲ ಹೊಟ್ಟೋಗುತ್ತೆ ರೀ. ಎಲ್ಲವನ್ನೂ ಕೂಲ್ ಆಗೇ ಇರ್ತೀರಾ. ಸೊ ಕೂಲ್ ಆಗಿರೋ ರಮೇಶ್ಗೆ ಒಂದು ಕೂಲ್ ಆದ ಗಿಫ್ಟ್ ಏನಿದು, ಪುಟ್ಟಾಣಿ ಫ್ರಿಜ್ಜಾ? ಗೆಸ್ ಮಾಡಬೇಕು, ನಿಮ್ಗೆ ಇಷ್ಟ ಆಗಿರೋದು ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಹವ್ಯಾಸಕ್ಕೆ, ನಿಮ್ಮ ಅಭಿರುಚಿಗೆ ಸಂಬಂಧಪಟ್ಟಿರೋದು ಗೆಸ್ ಮಾಡಿ. ರೈಟಿಂಗ್ ಪ್ಯಾಡು, ಪೆನ್ನು, ಇದು ಯಾರು ನನ್ನ ಹೆಂಡತಿ ಹೇಳಿರ್ಬೇಕು ನಿಮ್ಗೆ ಅಲ್ವಾ? ಅವ್ರು ಯಾರೋ ಫೋನ್ ಮಾಡಿದ್ರ? ಅಲ್ಲ ಅಲ್ಲ ಅಲ್ಲ, ಅದೇನು ಕಂಪ್ಲೇಂಟ್ ಅಂದ್ರೆ, ನಾನು ಯಾವುದೇ ಮಾಲ್ಗೆ ಎಲ್ಲೇ ಹೋದ್ರು ಇವರೆಲ್ಲ ಬೇರೆ ಏನೇನೋ ಶಾಪಿಂಗ್ ಮಾಡ್ತಿರ್ತಾರೆ. ನಾನು ಸ್ಟ್ರೈಟಾಗಿ ಸ್ಟೇಷನರಿ ಶಾಪ್ ಒಳಗೆ ಹೊಟ್ಟೋಗ್ತೀನಿ. ಅದೇನೋ ಒಂದು ಇಂಟ್ರೆಸ್ಟ್ ನನಗೆ, ಅದು ಎಲ್ಲೋದ್ರೂ ಸರಿ. ಅದೇನೋ ಗೊತ್ತಿಲ್ಲ, ಅದೇನೋ ಅಲ್ಲಿ ಹೊಸ ಥರ ಯಾವ ಥರ ಫೈಲ್ಸ್ ಬಂದು, ಯಾವ ಥರ ಪೇಪರ್ ಬಂದು, ಯಾವ ಥರ ಪೆನ್ ಬಂದಿದೆ, ಏನೋ ಒಂದು ಆಕರ್ಷಣೆ. ಅದಕ್ಕೆ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್, ವೆರಿ ಸ್ವೀಟ್ ಆಫ್ ಯು. ನನ್ನ ಮುಂದಿನ ಸ್ಕ್ರಿಪ್ಟನ್ನು ಇದಲ್ಲೇ ಬರೀತೀನಿ ಡೆಫಿನೆಟ್ ಆಗಿ. ನಿಮ್ಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಕಾರ್ಡ್ ಹಾಕ್ತೀನಿ ಖಂಡಿತವಲ್ಲ, ಮರಿದೆ ನೋಡಿ. ನನ್ನ ನೆಕ್ಸ್ಟ್ ಫಿಲ್ಮಲ್ಲಿ ಥ್ಯಾಂಕ್ಸ್ ಕಾರ್ಡಲ್ಲಿ ನಿಮ್ದು ಇರುತ್ತೆ.
ಸರ್ಕಲ್ ಮಾಡಿ ಪ್ಯಾಡ್ ಫೋಟೋ ಹಾಕಿ ಹಾಕ್ತೀನಿ. ಸೊ ಸ್ವೀಟ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜೊತೆ ಇನ್ನೂ ನಾವು ಮಾತಾಡ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹಾಸ್ಯ ಪಾತ್ರಗಳಿಗೆ ಇತ್ತೀಚೆಗೆ ರಮೇಶ್ ತುಂಬಾ ಜೀವ ತುಂಬ್ತಾ ಇದ್ದಾರೆ. ಆದರೆ ಒಂದಾನೊಂದು ಕಾಲದಲ್ಲಿ ಅವರು ಕನ್ನಡ ಚಿತ್ರರಂಗದ ತ್ಯಾಗರಾಜ ಅನ್ಸ್ಕೊಂಡಿದ್ರು. ಆದರೆ ಅದು ರಿಯಲ್ ಲೈಫ್ ಅಷ್ಟೇ. ರಿಯಲ್ ಲೈಫ್ನಲ್ಲಿ ಅರ್ಚನಾ ಹೇಗೆ ಸಿಕ್ಕಿದ್ದು ಗೊತ್ತಾ ನಿಮಗೆ? ಮದುವೆ ಅವ್ರು ಹೇಗಾಗಿದ್ದು, ಲವ್ ಮ್ಯಾರೇಜ್ ಆಗಿದ್ದಾರೆ. ಸೊ ಆ ಲವ್ ಸ್ಟೋರಿ ಕೂಡ ಕೇಳ್ತೀವಿ. ಅದಕ್ಕೂ ಮೊದಲೊಂದು ಸಣ್ಣ ಬ್ರೇಕ್.